ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ರಸಾಯನ ಇದೆಷ್ಟೊಂದು ರುಚಿಯಾಗಿರುತ್ತಂದ್ರೆ ಒಂದ್ಸಲ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕನ್ಸುತ್ತೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಮಾವಿನ ಹಣ್ಣಿನ ರಸಾಯನನ ಯಾವ ತರ ಮಾಡೋದಂತ ತೋರಿಸ್ತಾ ಇದ್ದೀನಿ. ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಅಷ್ಟೇ ಹೆಲ್ದಿ ಆಗಿನೂ ಇರುತ್ತೆ. ನಾನು ಇದಕ್ಕೆ ವೈಟ್ ಶುಗರ್ ಹಾಕ್ತಾ ಇಲ್ಲ, ಮತ್ತೆ ಹಾಲು ಕೂಡ ಹಾಕ್ತಾ ಇಲ್ಲ, ಡೈರಿ ಫ್ರೀ ಆಗಿದೆ. ಬನ್ನಿ ಹಾಗಿದ್ರೆ ಯಾವ ತರ ಮಾಡೋದಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ನ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಪೂರ್ತಿ ಹಣ್ಣಾಗಿರುವಂತ ಸಿಹಿ ಮಾವಿನ ಹಣ್ಣನ್ನ ತಗೊಳ್ಬೇಕು, ಹುಳಿ ಇರುವಂತ ಮಾವಿನ ಹಣ್ಣು ತಗೊಳ್ಬಾರ್ದು. ಸೊ ದೊಡ್ಡ ಸೈಜ್ನ ಒಂದು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಸಣ್ಣ ಸಣ್ಣ ಮಾವಿನ ಹಣ್ಣಾದ್ರೆ 3 ಇಂದ 4 ಮಾವಿನ ಹಣ್ಣುಗಳನ್ನ ತಗೊಳ್ಬಹುದು. ಫಸ್ಟಿಗೆ ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಮಾವಿನ ಹಣ್ಣನ್ನ ಕಟ್ ಮಾಡಿ ಪ್ಲೇಟ್ಗೆ ಹಾಕೊಂಡ ನಂತರ ಇದನ್ನ ಇವಾಗ ಲೈಟ್ ಆಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಮಿಕ್ಸಿಗೆ ಹಾಕಿದ್ರೆ ಪೂರ್ತಿಯಾಗಿ ನುಣ್ಣಗಾಗ್ಬಿಡುತ್ತೆ, ಹಾಗಾಗಿ ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೌಟಿಂದ ಕೂಡ ಮ್ಯಾಶ್ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಇಷ್ಟು ನೈಸ್ ಆಗ್ಬೇಕು, ಇದಕ್ಕಿಂತ ಜಾಸ್ತಿ ನುಣ್ಣಗಾಗಬಾರ್ದು. ಸೊ ಇದನ್ನ ಎತ್ತಿಟ್ಕೊಳ್ಳಿ, ಮಾವಿನ ಹಣ್ಣನ್ನ ಮ್ಯಾಶ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. ನಾನಿಲ್ಲಿ ಅರ್ಧ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಾಲನ್ನ ಹಾಕ್ತಾ ಇಲ್ಲ, ದನದ ಹಾಲನ್ನ ಹಾಕ್ತಾ ಇಲ್ಲ. ಸೊ ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ಕೊಳ್ಬೇಕು. 1 ಲೋಟ ಆಗುವಷ್ಟು ನೀರು ಹಾಕೊಂಡಿದ್ದೀನಿ. 2 ಏಲಕ್ಕಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ತೆಂಗಿನಕಾಯಿ ಪೇಸ್ಟ್ನ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಅದರ ಹಾಲನ್ನ ಹಿಂಡಬೇಕು. ಇವಾಗ ಜಾಸ್ತಿ ನೀರು ಹಾಕೊಳ್ಬೇಡಿ. ಫಸ್ಟ್ ರುಬ್ಬುವಾಗ 1 ಲೋಟ ನೀರು ಹಾಕೊಳ್ಳಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ನೀರು ಹಾಕೊಳ್ಬೇಡಿ. ಒಂದ್ಸಲ ಹಿಂಡಿದ್ರೆ ಸಾಕಾಗತ್ತೆ. ಇವಾಗ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತ ಮಾವಿನ ಹಣ್ಣಿನ ಪೇಸ್ಟನ್ನ ತೆಂಗಿನಕಾಯಿ ಹಾಲ್ಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಎಕ್ಸ್ಟ್ರಾ ನೀರು ಹಾಕೊಳ್ಳೋದು ಬೇಡ ಇವಾಗ್ಲೂ ಕೂಡ, ಮತ್ತೆ ಎಕ್ಸ್ಟ್ರಾ ನೀರು ಹಾಕೊಳ್ಬಾರ್ದು. 1 ಲೋಟ ನೀರು ರುಬ್ಬುವಾಗ ಮಾತ್ರ ಹಾಕೊಳ್ಬೇಕು. 2 ಚಮಚ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಆದ್ರೂ ಪರವಾಗಿಲ್ಲ, ಜೇನುತುಪ್ಪ ಆದ್ರೂ ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನಾನೊಂದು ಅರ್ಧ ಮುಷ್ಟಿ ಆಗುವಷ್ಟು ಒಣ ದ್ರಾಕ್ಷಿನ ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. 1-2 ಅವರ್ ನೆನೆಸಿಟ್ಕೊಂಡಿದ್ದೆ ಒಣ ದ್ರಾಕ್ಷಿನ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಒಣ ದ್ರಾಕ್ಷಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇರುವಂತ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಸರ್ವಿಂಗ್ ಗ್ಲಾಸಸ್ಗೆ ಹಾಕೊಳ್ತಾ ಇದ್ದೀನಿ ರಸಾಯನನ. ಸರ್ವಿಂಗ್ ಗ್ಲಾಸಸ್ಗೆ ಹಾಕ್ಬಿಟ್ಟು ಮೇಲ್ಗಡೆಗೆ ಒಂದ್ ಸ್ವಲ್ಪ ಮಾವಿನ ಹಣ್ಣಿನ ಪೀಸ್ಗಳನ್ನ ಹಾಕಿ ಇಲ್ಲಿ ನಾನು ಇದಕ್ಕೆ ಬಾದಾಮ್ ಮತ್ತೆ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಬೇಕಿದ್ರೆ ಫಸ್ಟ್ಗೆನೆ ಮಿಕ್ಸ್ ಮಾಡ್ಕೊಳ್ಬಹುದು ಡ್ರೈ ಫ್ರೂಟ್ಸ್ ಅನ್ನ. ನಾನು ಸರ್ವಿಂಗ್ ಗ್ಲಾಸಸ್ಗೆ ಹಾಕ್ಬಿಟ್ಟು ಮೇಲ್ಗಡೆಗೆ ಸ್ವಲ್ಪ ಬಾದಾಮ್ ಮತ್ತೆ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತಿರೋ ಅಷ್ಟೊಂದು ಚೆನ್ನಾಗಾಗುತ್ತೆ ಕುಡಿಯೋದಕ್ಕೆ. ಸೊ ರೆಡಿ ಆಗಿದೆ ಮಾವಿನ ಹಣ್ಣಿನ ರಸಾಯನ. ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕನ್ಸುತ್ತೆ. ಸಮ್ಮರ್ ಟೈಮಲ್ಲಿ ಒಂದ್ಸಲನಾದ್ರೂ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.